ಎಲ್ರಿಗೂ ನಮಸ್ಕಾರ. ನಮ್ಮ ಮೊದಲನೇದಾಗಿ ಕರ್ನಾಟಕದ ಜನಗಳಿಗೆ ಸೃಷ್ಟಿ ಫೌಂಡೇಶನ್ ಟೀಮಿಂದ ವಂದನೆಗಳನ್ನು ಹೇಳ್ತಾ, ನಿಮ್ಮ ಆಶೀರ್ವಾದದೊಂದಿಗೆ ನಾವು ಒಳ್ಳೆಯ ಒಂದು ಯೋಜನೆಗಳ ಜೊತೆ ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ. ಆರ್ಗ್ಯಾನಿಕ್ ಫುಡ್ ಚೈನ್ ಅಂಥೇಳಿ ರೈತರಿಂದ ಕನ್ಸ್ಯೂಮರ್ಸ್, ಫಾರ್ಮರ್ಸಿಂದ ಕನ್ಸ್ಯೂಮರ್ಸ್ ಗ್ರಾಹಕರಿಗೆ ತಲುಪುವಂಥ ನಿಟ್ಟಿನಲ್ಲಿ ಒಂದು ಕಾಯಕ ಮಾಡ್ತಾಯಿದ್ದೀವಿ, ಕರ್ತವ್ಯದಲ್ಲಿ ತೊಡಗಿದ್ದೀವಿ. ಮತ್ತು ಇದನ್ನು ಈ ಮಧ್ಯದಲ್ಲಿ ರೈತರಿಂದ ಗ್ರಾಹಕರಿಗೆ ಮಧ್ಯೆ ಒಂದು ಸೇತುವೆಯಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಒಂದು ನೀತಿಗಳ ಒಂದು ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ, ಇದನ್ನು ಆದಷ್ಟು ಬೇಗ ನಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಮಾಡಿದಾಗ ಗ್ರಾಹಕರಿಂದ ಸುಮಾರು ಪ್ರಶ್ನೆಗಳಿತ್ತು, ಹಾಗೆ ನಮ್ಮ ರೈತರಿಂದನೂ ಸುಮಾರು ಪ್ರಶ್ನೆಗಳೆಲ್ಲ ನಮಗೆ ಬಂದಿದೆ. ಆ ಪ್ರಕಾರವಾಗಿ ಇವತ್ತು ಮುಂದಿನ ಸಂಚಿಕೆಗಳಲ್ಲಿ ಒಂದು ಸಣ್ಣ ಕ್ಲಿಪ್ ಮುಖಾಂತರ ನಿಮಗೆ ತಿಳಿಸುವಂಥ ಪ್ರಯತ್ನ. ನೀವು ಸಹಕರಿಸಬೇಕು. ಸಹಕಾರ ಅಂತಂದರೆ ನೀವು ಇದನ್ನು ರೈತರಿಂದ ನೀವು ಈ ಥರ ಬೆಳೀತಾ ಇರೋಂಥ ರೈತರಿಗೆ ಸಹಕಾರ ಕೊಡಬೇಕು. ಸಹಕಾರ ಕೊಡೋದು ಅಂತಂದರೆ ನೀವು ಅಂಥ ಆಹಾರನ ತೊಗೊಳ್ಬೇಕು. ಅಂಥ ಆಹಾರ ತೊಗೊಳ್ಬೇಕು ಅಂತಂದರೆ ನೀವು ಅದನ್ನು ಒಲವು ತೋರಿಸ್ಬೇಕು. ನಿನ್ನೆ ಸರ್ಜಾ ಸರ್ ಮಾತಾಡಿದರು, ನಾವು ಅದೇ ಪಾಯಿಂಟಲ್ಲಿ ಮಾತಾಡ್ತಾ ಇದ್ವಿ. ಸಾವಯವ ಕೃಷಿ ಯಾಕೆ ಒಲವು ತೋರಿಸ್ಬೇಕು ಅಂಥೇಳಿ. ಸೊ ಮತ್ತೆ ಅದನ್ನು ಪುನರಾವರ್ತನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ನಾವು ಹಾಸ್ಪಿಟಲ್ಲು, ಆರೋಗ್ಯ, ನಮ್ಮ ಮಕ್ಕಳು, ನಮ್ಮ ತಂದೆಯರು, ಪೋಷಕರು, ಹೀಗೆ ನಮ್ಮ ಪೀಳಿಗೆ ಏನಿದೆ, ಈಗಿನ ಯುವಜನ ಏನಿದೆ, ಮುಂದಿನ ಪೀಳಿಗೆ, ಇದಕ್ಕೆ ಬಲ ಕೊಡಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು, ಶಕ್ತಿ ಇರಬೇಕು. ಶಕ್ತಿನೇ ಇಲ್ಲ ಅಂತಂದರೆ ಯುಕ್ತಿ ಇಟ್ಕೊಂಡು ಏನು ಪ್ರಯೋಜನ? ಯುಕ್ತಿ ಜೊತೆ ಶಕ್ತಿನೂ ಇರಬೇಕು. ಯುಕ್ತಿ ಶಕ್ತಿ ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂದರೆ ಆಹಾರ ತುಂಬ ಮುಖ್ಯ ಅಂತ ಹೇಳ್ತಾ, ನಾವು ಒಂದು ಸಾವಯವ ಕೃಷಿಯಿಂದ ಬೆಳೆದಿರೋಂಥ ಆಹಾರವನ್ನು ಜನಗಳಿಗೆ ತಲುಪುವಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ನಾನು ಸರ್ಜಾ ಸರ್ ಅವ್ರನ್ನ ಈ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ, ಸ್ವಾಗತ ಕೊಡ್ತೇನೆ. ಸರ್ಜಾ ಸರ್ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನೀವು ತುಂಬ ಚೆನ್ನಾಗಿ ಒಂದು 30 ನಿಮಿಷಗಳ ಕಾಲ ನಾವು ಮಾತಾಡಿದ್ವಿ. ಆದರೆ 30 ನಿಮಿಷಗಳ ಕಾಲ ನಾವು ಮಾತಾಡೋದ್ರಿಂದ ಜನಗಳಿಗೆ ಕೇಳುವಂಥ ಸಮಯ ಇಲ್ಲದೇ ಇರ್ಬೋದು. ಹಾಗಾಗಿ ಒಂದು 15 ನಿಮಿಷದಲ್ಲಿ ಒಂದೊಂದು ಟಾಪಿಕ್ ಮೇಲೆ ನಾವು ಮಾತಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಕೇಳ್ತೀನಿ. ಸೇಮ್ ನಿಮಗೆ ಪ್ರಶ್ನೆಗಳು ಮತ್ತು ಜನರಿಂದ ಬಂದಿರೋ ಪ್ರಶ್ನೆಗಳು, ನಿಮ್ಮ ಆ ಪ್ರಶ್ನೆಗಳಿಗೆ ಉತ್ತರ ಮತ್ತು ನಿಮ್ಮ ಅಭಿಪ್ರಾಯ ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈಗ ನಾನು ತುಂಬ ಅದ್ರ ಬಗ್ಗೆ ವಿಸ್ತಾರವಾಗಿ ಒಂದೇ ಕ್ವಶನ್ ಕೇಳೋದು, ಈ ಥರ ಮಾಡೋದು ಯಾವುದೇ ಇಟ್ಕೊಳ್ದೇನೆ ನಾನು ಹಿಂದಿನ ಸಂಚಿಕೆಯಲ್ಲಿ ಮುಂದಿನ ಭಾಗಗಳನ್ನು ನಾವು ಮಾತಾಡಿದ್ವಿ. ಏನಂತ ಹೇಳ್ತಿದ್ರೆ ಅದರಲ್ಲಿ ಫುಡ್ ಅಡಲ್ಟ್ರೇಷನ್ ಇರ್ಬೋದು, ಅಥವಾ ಜನಗಳು ಇದನ್ನು ಯಾಕೆ ಪರ್ಚೇಸ್ ಮಾಡಬೇಕು, ಜನಗಳನ್ನ ಇದನ್ನು ಹೇಗೆ ಪ್ರಿಸರ್ವ್ ಮಾಡಬೇಕು, ಈ ಥರದ್ದು. ಯಾಕಂದರೆ ಜನ ತೊಗೊಳ್ತಾರೆ ಅಂತಂದರೆ ಅಂಗಡಿಗೆ ಹೋಗಿ ತೊಗೊಳ್ಬೇಕು. ನೀವು ಯಾವ ಥರ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀರಾ, ಮತ್ತು ಅದನ್ನು ಒಂದು ಕೆಮಿಕಲ್ ಇರುವಂಥ ಫುಡ್ಡನ್ನು ತೊಗೊಂಡಾಗ ಮತ್ತು ಸಾವಯವದಿಂದ ಬೆಳೆದಿರುವಂಥ ಫುಡ್ಡನ್ನು ತೊಗೊಂಡಾಗ ನಾವು ಯಾವ ಥರ ಅದನ್ನು ಬಳಕೆ ಮಾಡಬೇಕು. ಯಾಕಂದರೆ ಅದನ್ನು ಬಳಕೆ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದರೆ ತೊಗೊಂಡು ವೇಸ್ಟ್, ಹುಳಗಳಾಗ್ಬಿಡ್ತವೆ. ಕೆಮಿಕಲಲ್ಲಿ ಹುಳಗಳಾಗಲ್ಲ. ಈ ಥರ ವಿಚಾರಗಳೆಲ್ಲ ತುಂಬ ಇದೆ, ಕ್ವಶನ್ಸ್ ಇದೆ, ಎಲ್ಲ ಇದೆ. ಸೊ ಇದು ಮುಂಚಿತವಾಗಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇದು ಒಂದೇ ವಾಕ್ಯದಲ್ಲಿ ಹೇಳ್ತಾ ನೀವು ನಿಮ್ಮ ಸಮಯ ತಗೊಂಡು ಈ ವಿಚಾರವಾಗಿ ವಿಸ್ತಾರವಾಗಿ ನೀವು ಹೇಳಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ನಮಸ್ತೆ. ನಿನ್ನೆ ಅಂದರೆ ಮೊದಲನೆಯ ಸಂಚಿಕೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಗ್ರಾಹಕರಿಗೆ ಅನುಕೂಲ ಆಗಂಗೆ ವೆರಿ ಶಾರ್ಟಾಗಿ ಡೈರೆಕ್ಟ್ ಕ್ವಶನ್ ನಾನೇ ಕೇಳ್ತೀನಿ. ಅಂದರೆ ಅವರು ಕೇಳಿದ್ದಾರೆ, ಅದನ್ನು ಮತ್ತೊಂದು ಸಲ ನಾನು ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ. ಈಗ ಆರ್ಗ್ಯಾನಿಕ್ ಯಾಕೆ ಕಾಸ್ಟ್ಲಿ, ಆರ್ಡಿನರಿ ಫುಡ್ಡು, ಕೆಮಿಕಲಿ ಟ್ರೀಟೆಡ್ಡು, ಪೆಸ್ಟಿಸೈಡ್ ಹೊಡೆದಿರೋ ಫುಡ್ಡು ಯಾಕೆ ಕಾಸ್ಟ್ಲಿ ಅಂತ ಹೇಳ್ತೀನಿ. ಈಗ 1 ಎಕರೆಗೆ 40 ಚೀಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ರೀತಿಯ ಉತ್ಪನ್ನಗಳು ಬರುತ್ತೆ. 1 ಎಕರೆಗೆ 40 ಚೀಲ ಅಕ್ಕಿ ಬರ್ತಾ ಇದೆ ಅಂದರೆ ಕೆಮಿಕಲ್ ಹಾಕಿ, ಸಾವಯವ ಮೆಥಡಲ್ಲಿ ಇನಿಷಿಯಲಿ 1 ಎಕರೆಗೆ 20 ಕ್ವಿಂಟಾಲೇ ಅಕ್ಕಿ ಸಿಗತ್ತೆ ಅವನಿಗೆ. ಸೊ ಅಂದರೆ ಅವನ ಇನ್ಕಮಲ್ಲಿ 50% ರೆಡ್ಯೂಸ್ ಆಯಿತು. ಮತ್ತು ಲೇಬರ್ ಓರಿಯೆಂಟೆಡ್ಡು,
ಇದು ಸಾವಯವ ಕೃಷಿ ಅಂದರೆ ನೂರಾರು ಜನಕ್ಕೆ ಕೆಲಸ ಕೊಡೋವಂಥದ್ದು. ಯಾಕೆ ಅಂದರೆ ಪಂಚಗವ್ಯ ತಯಾರು ಮಾಡಬೇಕು, ಎಲ್ಲೂ ಸಿಗಲ್ಲ ಮಾರ್ಕೆಟಲ್ಲಿ, ಅವನೇ ತಯಾರು ಮಾಡಬೇಕು. ಗೋಕೃಪಾಮೃತ ಸಿಗತ್ತೆ, ಅದನ್ನು ಮಾಡ್ಕೋಬೇಕು. ಅಗ್ನಿ ಅಸ್ತ್ರ ಅಂಥೇಳಿ ನ್ಯಾಚುರಲ್ ಪೆಸ್ಟಿಸೈಡು, ಅಂದರೆ ಯಾವುದು ಕೆಮಿಕಲ್ ಇಲ್ಲದೇ ಇರೋವಂಥದ್ದು ಹೊಡಿತಾರೆ. ಅಗ್ನಿ ಅಸ್ತ್ರ ಅಂತ ಸಿಗತ್ತೆ, ಬ್ರಹ್ಮಾಸ್ತ್ರ ಅಂತ ಸಿಗತ್ತೆ, ಅವನೇ ಮಾಡ್ಕೊಳ್ಬೇಕು. ಇದು ಮಾಡೋದಕ್ಕೆ ಲೇಬರ್ ತುಂಬ ಬೇಕು. ಈಗೆಲ್ಲ ಲೇಬರು ಕೃಷಿಗೆ ಯಾರೂ ಬರ್ತಾ ಇಲ್ಲ. ಇದೆಲ್ಲ ಒಂದು ಡಬಲ್ ಕೊಟ್ಟು ಲೇಬರ್ನ ಕರಿಬೇಕು. ಅದೇ ನೀವು 1 ಲೀಟ್ರು ಮಾರ್ಕೆಟಿಗೆ ಹೋದ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ದೊರೆಯುತ್ತದೆ ಅಂತ ಬೋರ್ಡ್ ಹಾಕಿರುತ್ತೆ. ಹೋಗಿ ಒಂದು 2,000 ರೂಪಾಯಿನ 5,000 ರೂಪಾಯಿನ ಕೊಟ್ಬಿಟ್ರೆ 1 ಲೀಟ್ರು ಇದು ತರ್ತಾನೆ, ತಂದು ವಿಷ ತಂದು ಹೊಡಿತಾನೆ. ಹೊಡೆದು ಕೂತ ಅಂದರೆ 2 ಸಲ ಹೊಡಿಬೋದು, ಭತ್ತಕ್ಕೆ 3 ಸಲ ಹೊಡಿಬೋದು. ಹೊಡೆದ್ಬಿಟ್ರೆ ಯಾವ ಹುಳ ಬರಲ್ಲ, ಏನು ಬರಲ್ಲ. ಇಷ್ಟು ವಿಷ ಹೊಡೆಯಕ್ಕೆ ಒಬ್ಬ ಸಾಕು. ಇದು ಪ್ರತೀತಿ ಈಗ ನಡೀತಾ ಇರೋದು. ಸೊ ಹಾಗಾಗಿ ಒಂದು ಕ್ರಾಪಿನ ಈಲ್ಡ್ ಉತ್ಪತ್ತಿ ಏನಾಗುತ್ತೆ ಅದು ಕಡಿಮೆ ಇರೋದ್ರಿಂದ, ಮತ್ತು ಲೇಬರ್ ಇದು ಓರಿಯೆಂಟೆಡ್, ಅಂದರೆ ಲೇಬರ್ ಜಾಸ್ತಿ ಬೇಕು ಇದನ್ನೆಲ್ಲ ಸಾವಯವ ಕೃಷಿ ಮಾಡಬೇಕಾದ್ರೆ. ಇದರಿಂದ ಇದರ ಒಂದು ಬೆಲೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಆ್ಯಡ್ ಮಾಡೋಕ್ಕೆ ಹೇಳ್ತೀನಿ ಸರ್, ಇದರಲ್ಲಿ ತುಂಬ ಗೋವುಗಳು ಬೇಕಲ್ಲ ಸರ್, ಸಗಣಿ ಹಾಕಬೇಕಲ್ಲ. ಸಗಣಿ ಇದ್ರೆ ತಾನೇ ಅವ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯ. ಅಷ್ಟು ಸಗಣಿ ಮಾಡಬೇಕು ಅಂದರೆ ಅವ್ನು ಗೋವುಗಳನ್ನು ಎಲ್ಲಿ ಸಾಕೊಳ್ತಾನೆ, ಹೇಗೆ ಇಟ್ಕೊಳ್ತಾನೆ, ಅವನಿಗೆಲ್ಲ ವ್ಯವಸ್ಥೆಗಳು ಹೇಗಾಗತ್ತೆ, ಎಲ್ಲ ಕಷ್ಟಗಳಿದೆ. ಆ ಕಷ್ಟಗಳ ಮಧ್ಯದಲ್ಲೂ ಸಾವಯವ ಮಾಡಬೇಕು ಅಂತಂದ್ರೆ ಎಷ್ಟೊಂದು ಕಷ್ಟ. ಈಗಿನ ಕಾಲದಲ್ಲಿ ಗೋವುಗಳ ಇರೋದೇ ಕಷ್ಟ ಆಗಿದೆ, ಸಾಕೋದೇ ಕಷ್ಟ ಆಗಿದೆ. ಯಾಕಂದ್ರೆ ಮನೆ ಮಕ್ಕಳನ್ನ ಸಾಕೋದೇ ಕಷ್ಟ ಆಗಿದೆ, ಇದು ಗೋವುಗಳನ್ನೆಲ್ಲ ಸಾಕ್ತಾರೆ. ಆದರೆ ಅದ್ರ ಬೆಲೆ ಗೊತ್ತಿದ್ದವನು ಗೋವುಗಳನ್ನು ಸಾಕ್ಬೋದು, ಅದರಿಂದನೂ ಉತ್ಪತ್ತಿ ತೆಗಿಬೋದು. ಗೋವುಗಳಿಂದ ಅವನು ಶ್ರೀಮಂತನಾಗ್ತಾನೆ ಬಿಟ್ಟರೆ ಅವನು ಬಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥಕೊಂಡ್ರೆ ಅವನು ಗೋವುಗಳನ್ನು ಸಾಕಿ ಅದರಿಂದ ಬಂದಿರುವಂಥ ಸಗಣಿಯಿಂದ ಅವನು ಎಷ್ಟೊಂದು ಜೀವಾಮೃತಗಳನ್ನು, ಜೀವಾಣುಗಳನ್ನು, ಪೋಷಕಾಂಶಗಳನ್ನು ಮಾಡ್ಬೋದು ಅಂತ ನೀವು ಹೇಳಿದ್ರಿ. ಇದನ್ನ ಇಂಡೈರೆಕ್ಟ್ ಇಷ್ಟು ಕಷ್ಟ. ಆದರೆ ಒಂದು ಸರಿ ಇದನ್ನು ಪ್ರಿಪೇರ್ ಮಾಡಿಕೊಂಡ್ರೆ, ಒಂದು ಸ್ಟೇಜ್ ಮಾಡಿಕೊಂಡ್ರೆ ಅವನು ಎಷ್ಟು ಗದ್ದೆಗೆ ಬೇಕಾದ್ರೆ ಒಂದು ಒಳ್ಳೆ ಫಲವತ್ತಾದ ಮಣ್ಣಿಂದ ಅವನು ಎಷ್ಟು ಬೆಳೆ ಬೇಕಾದ್ರೆ ಬೆಳಿಬೋದು ಅಂತ ನೀವು ಹೇಳ್ತೀವಿ. ಯಾಕಂದ್ರೆ ರೈತರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವನು ಎಷ್ಟು ವರ್ಷ ಬೇಕಾದ್ರೂ ಅದು ಗ್ರೋತ್ ಇನ್ನೂ ಜಾಸ್ತಿನೇ ಆಗುತ್ತೆ ಬಿಟ್ರೆ ಕಡಿಮೆ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀವಿ. ಅದರಿಂದ ನಮಗೆ ಸಿಗೋವಂಥ ಫಲವತ್ತಾದ ಆಹಾರ, ಆ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಹೋದಾಗ ಸರ್ ಏನು ಚೆನ್ನಾಗಿರ್ತೀವಿ, ನಾವು ಎಷ್ಟು ಆರೋಗ್ಯವಾಗಿರ್ತೀವಿ, ನಾವು ದುಡ್ದಿದ್ದೆಲ್ಲ ಒಳ್ಳೇದಕ್ಕೆ ಕೊಡೋದಕ್ಕೆ ನಾವು ಮುಂದಾಗಬೇಕು ಅಂತ ಹೇಳಿ ನನಗೆ ಅನಿಸುತ್ತೆ ಸರ್. ಮತ್ತೆ ಬೇರೆ ವಿಚಾರ ಹೇಳ್ಬೋದು ಸರ್. ಮತ್ತೆ ಎರಡನೇ ವಿಚಾರ ಏನಂದರೆ, ಈಗ ನಾನು ತಂದಿರೋದು ಸಾವಯವ ಪದಾರ್ಥಗಳು. ಈಗ ಉದಾಹರಣೆಗೆ ಅಕ್ಕಿ ಇರ್ಬೋದು, ಬೇಗ ಹುಳ ಆಗತ್ತೆ, ಬೇಗ ಹುಳ ಆಗತ್ತೆ. ತರಕಾರಿಗಳಲ್ಲಿ ಹುಳ ಇರ್ಬೋದು. ಅಂದರೆ ಈಗ ಉದಾಹರಣೆಗೆ ಬದನೆಕಾಯಿ ತೊಗೊಂಡ್ರೆ ಒಂದು ತೂತ ಕರಿ ತೂತ ಕಾಣ್ಬೋದು, ಹುಳ ಇರುತ್ತೆ. ಇದು ಜನಕ್ಕೆ ಈಗ ಏನಾಗಿದೆ ಅಂದರೆ, ಈಗಿನ ಜನ್ರೇಷನ್ನವರಿಗೆ ಹುಳ ಇಲ್ಲದೆ ಇರೋದು, ಹಾಳಾಗದೇ ಇರೋ ಪದಾರ್ಥಗಳನ್ನೆಲ್ಲ ತಿಂದು ರೂಢಿಯಾಗೋಗಿದೆ. ಅದರಲ್ಲಿ ವಿಷ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ನೋಡಿದಾಗ ಅದರಲ್ಲಿ ಕೀಟ ಇಲ್ಲ, ಹುಳ ಇಲ್ಲ, ಅಷ್ಟೇ ಯೋಚನೆ ಮಾಡ್ತೀನಿ ನಾನು. ಈ ಒಂದು ಮೈಂಡ್ ಸೆಟ್ಟನ್ನು ಗ್ರಾಹಕರು ಚೇಂಜ್ ಮಾಡ್ಕೊಳ್ಬೇಕು. ನಾನು ಹೆಂಗೆ ಹೇಳ್ತೀನಿ ಅಂದರೆ, ಈಗ ನಾನು ಅಕ್ಕಿಲಿ ನಮ್ಮಲ್ಲಿ ಹುಳ ಆಗತ್ತೆ, ಹುಳ ಆದ್ಕೊಳ್ಳೆ ನನಗೆ ಭಾರಿ ಖುಷಿ ಆಗುತ್ತೆ. ಯಾಕೆಂದರೆ ಜೀವಶಕ್ತಿ ಇದೆ ಆ ಅಕ್ಕಿಲಿ, ಜೀವ ಹುಟ್ಟಾಕೋಂಥದ್ದು ಅಂಶ ಇದೆ. ವಿಷ ಹಾಕಿದರೆ ಹುಳ ಆಗೋದಿಲ್ಲ. ಹಿಂದೆ ನಮ್ಮಲ್ಲೆಲ್ಲ ನನಗೆ ಗೊತ್ತಿದ್ದಂಗೆ ನಮ್ಮ ತಾಯಿ ಮಳೆಗಾಲಕ್ಕೆ ಮುಂಚೆ ಎಲ್ಲ ಬೇಸಿಗೆಯಲ್ಲೆಲ್ಲ ಕೊತ್ತಂಬರಿ ಬೀಜ, ಅಕ್ಕಿ, ಬೇಳೆ ಎಲ್ಲ ತಂದು ಸ್ಟಾಕ್ ಮಾಡಿದರೆ ಒಲೆ ಬೂದಿ ಹಾಕಿ ಕಲಸಿಡ್ತಾಯಿದ್ರು. ಒಲೆ ಬೂದಿ ಹಾಕಿ ಕಲಸಿಟ್ಟು ದಿನ ಉಪಯೋಗಿಸ್ಬೇಕಾದ್ರೆ ಅದನ್ನು ತೊಳೆದು ಹಾಕಿ ಉಪಯೋಗಿಸೋರು. ಈಗ ಆ ಮೆಥಡಾಲಜಿನೇ ಯಾರಿಗೂ ಒಲೆನೇ ಹಚ್ಚಲ್ಲ. ಈಗ ನಾವು ಗ್ಯಾಸ್ ಗೀಸರ್ ಹಾಕ್ತಾ ಇದ್ದೀವಿ. ಇದೆಲ್ಲ ಸಮಸ್ಯೆಗಳು ಅಂದರೆ ನಗರೀಕರಣದಿಂದ ಎಲ್ಲ ಇದೆಲ್ಲ ಸಮಸ್ಯೆಗಳು ಬರ್ತಾ ಇದೆ. ಯಾಕೆ ಹೇಳ್ತೀನಿ ಅಂದರೆ, ನೀವು ಹುಳ ಆದರೆ ಏನೂ ಯೋಚನೆ ಮಾಡಬೇಡಿ. ಹುಳದಿಂದ ನಾವು ಸಾಯಲ್ಲ. ಹುಳ ಏನಿದೆ ಅದನ್ನು ಕಿತ್ತಾಕಿ ತಿನ್ಬಿಡಿ, ಏನೂ ಆಗಲ್ಲ. ಜೀವಕ್ಕೇನೂ ಅಪಾಯ ಇಲ್ಲ. ನೀವು ಹುಳ ಆಗದೇ ಇರೋ ಪದಾರ್ಥಗಳಲ್ಲಿ ವಿಷ ಇರೋದ್ರಿಂದ ನಮ್ಗೆ ಅಪಾಯ ಆಗ್ತಾ ಇದೆ ವಿನಃ ಹುಳ ಇರೋ ಪದಾರ್ಥಗಳಿಂದ ಏನೂ ಅಪಾಯ ಆಗ್ತಾ ಇಲ್ಲ. ಆದ್ದರಿಂದ ಇದರಲ್ಲೆಲ್ಲರೂ ಹುಳ ಗಿಳ ಆಗಿದ್ದರೆ ಏನು ಯೋಚನೆ ಮಾಡಬೇಡಿ.
ನಾಳೆ ತರಕಾರಿ ತಂದರೆ ಹುಳ ಆಗಿದ್ರೆ ಆ ಜಾಗನ ತೆಗೆದಾಕಿ ತಿನ್ನಿ, ಏನೂ ಆಗಲ್ಲ, ಆರೋಗ್ಯಕ್ಕೆ ಏನೂ ಎಫೆಕ್ಟ್ ಆಗಲ್ಲ. ತುಂಬ ಒಳ್ಳೆ ವಿಚಾರ ಸರ್. ಇಲ್ಲಿ ಇನ್ನೂ ಒಂದು ಹೇಳಿಬಿಡ್ತೀನಿ, ನಂತರ ನೀವು ಹೇಳಿ. ಇದು ಒಂದು ವಿಚಾರ. ಎರಡನೇ ವಿಚಾರ ಏನಂದರೆ, ಇದು ಕಂಟ್ಯಾಮಿನೇಷನ್ ಆಗೋದು ಇಮಿಡಿಯೇಟ್ ಗೊತ್ತಾಗಲ್ಲ ನಿಮಗೆ. ನಾವು ವಿಷ ತಿಂತಿರೋದು 10 ವರ್ಷ ಆದಮೇಲೆ ಗೊತ್ತಾಗುತ್ತೆ. ಈಗೆಲ್ಲ 35 ವರ್ಷದವ್ರಿಗೆ 30 ವರ್ಷದವ್ರಿಗೆಲ್ಲ ಹಾರ್ಟ್ ಅಟ್ಯಾಕು, ಡಯಾಬಿಟೀಸು, ಇದನ್ನೆಲ್ಲ ಎಲ್ಲ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ವಿ. PCOD ಇರ್ಬೋದು, ನೂರಾರು ಕಾಯಿಲೆಗಳು ಇದೆ. ಇದಕ್ಕೆಲ್ಲ ಕಾರಣ ಈ ನಾವು ತಿಂತಾ ಇರೋ ವಿಷಯುಕ್ತ ಆಹಾರಗಳನ್ನು. ಸೊ ವಿಷಮುಕ್ತ ಆಹಾರದಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂದರೆ, ಹುಳ ಅಂದರೆ ಜೀವ ಇರುತ್ತೆ ಅದರಲ್ಲಿ, ಅದಕ್ಕಾಗಿ ನೂರಾರು ಜೀವಿಗಳು ಬೆಳೀತಾವೆ. ಇದು ಒಂದು. ಇನ್ನೊಂದು ಏನಂದರೆ, ಸಿಂಪಲ್ ಹೇಳ್ತೀನಿ, ನೀವು ಅಕ್ಕಿ ತಂದಿಟ್ರೆ ನೀವು ಬೇವಿನ ಎಲೆನೋ ಲವಂಗನೋ ಏನಾರು ಹಾಕಿಬಿಟ್ರೆ ಏನು ಹುಳ ಆಗಲ್ಲ. ಇಲ್ಲಿ ನಿಮಗೆ ಒಂದು ಆಪೋಸಿಟ್ ಪದನ ಹೇಳ್ತೀನಿ. ನೀವು ಹುಳ ಆಗುತ್ತೆ, ಹುಳ ಆಗಲ್ಲ ಅಂತ ಒಂದು ಪದ ಇದೆ. ಹುಳ ಆಗುತ್ತೆ, ಹುಳ ಆಗಲ್ಲ. ಹುಳ ಆಗುವಂಥ ಪದಾರ್ಥಗಳು ಸಾವಯವದಿಂದ ಬೆಳೆದಿರ್ತಾರೆ, ಸಾವಯವದ ಅಂತ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದರದ್ದು ಆಪೋಸಿಟ್ ಪದ ಹೇಳ್ತೀನಿ. ನಮ್ಮಲ್ಲಿ ಮಾತಾಡ್ತಾರೆ ಪ್ರಿಸರ್ವೇಟಿವ್ಸ್. ನೋಡಿ, ಚಪಾತಿ ತೊಗೋತೀವಿ, ಗೋಧಿ ಹಿಟ್ಟು ತೊಗೋತೀವಿ, ಇಂಥದ್ದು ಇಡ್ಲಿ ಹಿಟ್ಟುಗಳು, ಆಮೇಲೆ ಚಪಾತಿನೂ ಹೊರಗಡೆ ಸಿಗುತ್ತೆ, ಪರೋಟಾನೂ ಹೊರಗಡೆ ಸಿಗುತ್ತೆ, ಅರ್ಧಂಬರ್ಧ ಬೇಯಿಸ್ಕೊಂಡು ನಾವು ತಿನ್ಬೋದು. ಅದೇ ಥರ ನೀವು ಜ್ಯೂಸ್ ತೊಗೋತಿಲ್ಲ ಸರ್, ಅದರಲ್ಲೂ ಅದು ಹಾಳಾಗಿದೆ. ಅಂದರೆ ಯಾವುದು ಎಷ್ಟು 6 ತಿಂಗಳಿರುತ್ತೆ ಸರ್, ಅದು ವರ್ಷ ಇಟ್ಟರು ಹಾಳಾಗುತ್ತೆ. ಅಂದರೆ ಆ ಥರ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಅಂದರೆ ನಾವು ತಿಂತಾ ಇರೋದು ಆ ಪ್ರಿಸರ್ವೇಟಿವ್ಸ್ ದೇವರಿಗೆ ಬಲ್ಲ. ಅದು ಏನು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೋ ಹಾಳಾಗ್ದಿದ್ದಾಗೆ, ನಾವು ಹಾಳಾಗ್ದಿದ್ದು ವಸ್ತುಗಳನ್ನ ನಾವೇನಂತ ಇದ್ದೀವಿ, ಅದ್ರ ತದ್ದಿರೋದಾಗಿ ಅದು ಚೆನ್ನಾಗಿರೋ ಪದಾರ್ಥ ಅಂತ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ನೀವು ಹೇಳಿರೋ ಪ್ರಕಾರ ಯಾವುದು ಹಾಳಾಗುವಂಥ ಪದಾರ್ಥ ಇದೆ ಗಾಳಿಗೆ ಎಕ್ಸ್ಪೋಸ್ ಆದಾಗ, ಅಂಥ ಪದಾರ್ಥಗಳು ತುಂಬ ಒಳ್ಳೆಯದು ಅಂತ ನೀವು ಹೇಳ್ತಾ ಇದ್ದೀರಾ. ಈ ಪ್ರಿಸರ್ವೇಟಿವ್ಸಿಂದ ನಮ್ಮ ಜೀವನ ಶೈಲಿನೇ ಹಾಳಾಗಿದೆ. ದೊಡ್ಡ ದೊಡ್ಡ ಕಂಪ್ನಿಗಳು ಇದನ್ನು ತೋರಿಸಿ ನಮಗೆ ಅದೇ ಥರ ಮೈಂಡ್ ಸೆಟ್ ಮಾಡಿದರೆ ನಾವು ಅದನ್ನು ತೊಗೊಳ್ತಾ ಇದ್ದೀವಿ, ಸ್ಲೋ ಪಾಯ್ಸನ್ ಅಂತ ನೀವು ಮಾತಾಡ್ತಾ ಇದ್ದೀರಿ. ಕರೆಕ್ಟ್ ಅಲ್ವಾ ಸರ್? ಖಂಡಿತ. ಇದು ಒಂದೆರಡು ಸೇರಿಸ್ತೀನಿ. ನಾವು ಒಂದ್ಸಲಿ ದ್ರಾಕ್ಷಿ ತಂದಿದ್ದೆ. ದ್ರಾಕ್ಷಿ ತಂದು ಒಂದು ಡಬ್ಬಕ್ಕೆ ಹಾಕಿಟ್ಟೆ. ಉಳಿದಿದ್ದನ್ನ ಹಾಕಕ್ಕೆ ಡಬ್ಬ ಇರಲಿಲ್ಲ. ನಾನು ಹಾಗೆ ಇಟ್ಬಿಟ್ಟು ಆಫೀಸಿಗೆ ಹೋದೆ. ಆ್ಯಕ್ಚುಲಿ ಆಫೀಸಿಗೆ ಹೋಗಿ ನಾನು ರೂಮ್ ಮಾಡ್ಕೊಂಡಿದ್ದಾಗ ವಿಚಾರ ಹೇಳ್ತಿರೋದು. ಹಾಗೆ ಆಫೀಸಿಂದ ಎಲ್ಲ ಟ್ರಾವೆಲ್ ಮಾಡೋಕ್ಕೆ ಹೇಳಿದರು, ಸಪ್ಲೈಯರ್ ವಿಸಿಟ್ಗೆ. ನಾನು ಹೋಗ್ಬಿಟ್ಟೆ. ಒಂದು 7-8 ಡೇಸ್ ಆಯಿತು. 1 ವೀಕ್ ಆದಮೇಲೆ ಬರ್ತೀನಿ, ದ್ರಾಕ್ಷಿ ಹಾಗೇ ಇತ್ತು. ಒಂದು ಹುಳ ಬಂದಿಲ್ಲ, ಒಂದು ಇರುವೆ ಬಂದಿಲ್ಲ. ತುಂಬ ಸರ್ಪ್ರೈಸ್ ಆಯ್ತು ನನಗೆ. ದ್ರಾಕ್ಷಿಗೆ ಒಂದು ಇರುವೆ ಬಂದಿಲ್ಲಲ್ಲ, ಹಂಗೆ ಓಪನ್ ಆಗಿಟ್ರು ಅಂತ. ನನಗೆ ಆಮೇಲೆ ಅನ್ನಿಸ್ತು ಅದಕ್ಕೆ ವಿಷ ಹಾಕಿದ್ದಾರೆ. ಅದಕ್ಕೆ ಯಾವ ಇರುವೆ ಬರ್ತಾ ಇಲ್ಲ. ಪ್ರಾಣಿಗಳು ನಮಗಿಂತ ಸೂಕ್ಷ್ಮ, ಮೂಸ್ ನೋಡಿ ಹೋಗ್ಬಿಡ್ತಾವೆ, ಅದಕ್ಕೆ ಆ ಸ್ಮೆಲ್ ಗೊತ್ತಾಗ್ಬಿಡುತ್ತೆ. ಸರ್, ಈಗಿನ ವರ್ಡಲ್ಲಿ ವಿಷ ಹಾಕಿದೀವಿ ಅಂತ ಹೇಳಂಗಿಲ್ಲ. ಹೌದು, ಅದರಲ್ಲಿ ಕಡಿಮೆ ಪ್ರಮಾಣದ ಪ್ರಿಸರ್ವೇಟಿವ್ಸ್ ಹಾಕಿದೀವಿ, ಅದು ಹಾಗಾಗಿ ಹಾಳಾಗೋದಿಲ್ಲ ಅಂತ ಹೇಳ್ತಾರೆ. ಹೌದು. ಈಗ ಪ್ರಿಸರ್ವೇಟಿವ್ಸ್ ಅಂದ್ರೆ ತುಂಬಾ ಬೆಲೆ ಬಾಳುವಂಥದ್ದು. ಯಾಕಂದ್ರೆ ಅದರಿಂದ ನೀವು ತಿಂದ್ರೆ ನಿಮ್ಗೆ ಏನೂ ಆಗಲ್ಲ ಸರ್, ಆದ್ರೆ ಡಾಕ್ಟ್ರಿಗೆ ಮಾತ್ರ ಫೀಸ್ ಕೊಡ್ಬೇಕಾಗುತ್ತೆ ಅಷ್ಟೇ. ಹಂಗೆ ಸರ್, ನೀವು ಹಿಂಗೆಲ್ಲ ಹೇಳ್ಬಾರ್ದು. ವಿಷ ಹಾಕಿದ್ದಾರೆ ಅಂದ್ಬಿಟ್ರೆ ಅವ್ರಿಗೆ ಸರ್. ಪ್ರಿಸರ್ವೇಟಿವ್ಸ್ ಹಾಕಿದ್ದಾರೆ, ಸ್ವಲ್ಪ ದಿನಗಳಾದ್ಮೇಲೆ ನೀವು ಡಾಕ್ಟರ್ಗೆ ಹೋಗಿ ಕೊಡಬೇಕಾಗತ್ತೆ. ಯಾಕಂದ್ರೆ ಆ ಪ್ರಿಸರ್ವೇಟಿವ್ಸ್ ಸ್ಲೋ ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ಬೋದು. ಸ್ಲೋ ಪಾಯ್ಸನ್ ಅಂತ ಹೇಳಂಗಿಲ್ಲ ಸರ್, ಅದು ನಿಧಾನಗತಿಯಲ್ಲಿ ನಿಮ್ಗೆ ಎಫೆಕ್ಟ್ ಮಾಡುತ್ತೆ, ದೇಹದ ಮೇಲೆ ಪರಿಣಾಮ ಇಮಿಡಿಯೇಟ್ ಆಗಿ ತಗೊಂಡಾಗ ಏನೋ ಆಗಲ್ಲ. ಒಂದು 40 ವರ್ಷ 50 ವರ್ಷ ಆದ್ಮೇಲೆ ನಿಮ್ಗೆ ಬ್ಲೈಂಡ್ನೆಸ್ ಬರೋದು, ಕ್ಯಾನ್ಸರ್ ಆಗೋದು, ಕಿಡ್ನಿ ಹೋಗೋದು, ಏನೋ ಒಂದು ಆಗುತ್ತೆ. ಚೆನ್ನಾಗಿದೆ ಸರ್. ಇದು ಪ್ರಿಸರ್ವೇಟಿವ್ಸ್ ಅಂತ ಹೇಳಿ ಸರ್, ದಯವಿಟ್ಟು ವಿಷ ಅಂತ ದಯವಿಟ್ಟು ಆ ಪದನ ಆಯ್ತು. ಪ್ರಿಸರ್ವೇಟಿವ್ ಹಾಕಿ ಇದು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಮತ್ತೆ ಏನಾದ್ರು ಮಾಡ್ಬಿಟ್ರೆ ಕಷ್ಟ. ಇಲ್ಲ, ಗ್ರಾಹಕರಿಗೆ ಪ್ರಿಸರ್ವೇಟಿವ್ ಅಂದ್ರೆ ಗೊತ್ತಾಗತ್ತೆ, ವಿಷ ಅಂದ್ರೆ ಅವರಿಗೆ ವಿಷ ಹಾಕ್ತಾರ ಅಂತ ಅನ್ಸ್ಬಿಡುತ್ತೆ. ನಾನು ಪ್ರಿಸರ್ವೇಟಿವ್ ಅನ್ನ ಹೇಳ್ತಾ ಇರೋದೇ ವಿಷ ಅಂತ, ಯಾಕೆಂದ್ರೆ ನಮ್ಮ ದೇಹಕ್ಕೆ ಒಗ್ತಾ ಇಲ್ಲ ಅದು ಅಂತ. ಇನ್ನೊಂದು ಹೇಳ್ತೀನಿ, ನಮ್ಮಲ್ಲಿ ಟೆಕ್ನಾಲಜಿ ಇದೆ, ಪ್ರಿಸರ್ವೇಟಿವ್, ನ್ಯಾಚುರಲ್ ಪ್ರಿಸರ್ವೇಟಿವ್ ಟೆಕ್ನಾಲಜಿ ಇದೆ. ನಮ್ಮ ತಾಯಿ, ನಮ್ಮ ಅಜ್ಜಿ ಎಲ್ಲ ಉಪ್ಪಿನಕಾಯಿ ಹಾಕಿದ್ರೆ 2 ವರ್ಷಗಳ ಕಾಲ 3 ವರ್ಷಗಳ ಕಾಲ ಇಡ್ತಿದ್ವಿ, ಯಾವ ಕೆಮಿಕಲ್ ಹಾಕ್ತಿದ್ವಿ. ಅದಕ್ಕೆ ಗಾಜಿನ ಪಿಂಗಾಣಿ ಡಬ್ಬದಲ್ಲಿ ಹಾಕ್ತಿದ್ವಿ. ಅದಕ್ಕೆ ಒಂದು ಸೆಟ್ ಆಫ್ ರೂಲ್ಸ್ ಇತ್ತು. SOP ಅಂತ ನಾವೀಗ ಹೇಳ್ತೀವಿ, ಪ್ರೊಸೀಜರ್ ಹೇಳ್ತೀವಿ, ಅದೆಲ್ಲ ಇತ್ತು. ಏನಂದರೆ ಸಾಯಂಕಾಲ ಸನ್ಸೆಟ್ ಆದಮೇಲೆ ಯಾವತ್ತೂ ಉಪ್ಪಿನಕಾಯಿ ತೆಗಿತಿರ್ಲಿಲ್ಲ, ಆ ಡಬ್ಬ ಅದು ಓಪನ್ ಮಾಡ್ತಾ ಇರಲಿಲ್ಲ. ಒಂದು. ಎರಡನೇದು,
ಹಗಲಲ್ಲಿ ಓಪನ್ ಮಾಡ್ಬೇಕಾದ್ರೆ ಈ ಸೌಟನ್ನ ಡ್ರೈ ಮಾಡಿ ಫುಲ್ ಡ್ರೈ ಆಗಿ ಡೌಟ್ ಆದರೆ ಒಲೆ ಮೇಲೆ ಕಾಸಿ ಅದರೊಳಗೆ ಹಾಕ್ತಾಯಿದ್ರು. ಎರಡನೇದು. ಮೂರನೇದು, ಮಾಯಿಶ್ಚರ್ ಹೋಗ್ತಿದ್ದಂಗೆ ಒಂದು ಒಳ್ಳೆ ಬಿಳಿ ಬಟ್ಟೆ ಹಾಕಿ ಅದಕ್ಕೆ ಹಾಕಿ ಟೈಟ್ ಮಾಡಿ ಇಡ್ತಾಯಿದ್ರು. ಇದೆಲ್ಲ ಟೆಕ್ನಾಲಜಿ ನಮ್ಮ ಹತ್ರಕ್ಕೂ ಇದೆ, ಆದರೆ ನಾವು ಯೂಸ್ ಮಾಡ್ತಾ ಇಲ್ಲ ಅಷ್ಟೇ. ನಾವೇನು ಮಾಡ್ತೀವಿ, ನೀವು ಉಪ್ಪನ್ನು ನೋಡ್ರಿ, ಉಪ್ಪೆಲ್ಲ ಕರಗೋದು. ಈಗ ಯಾವ ಉಪ್ಪು ಕರಗಲ್ಲ. ನೀವು ಅಬ್ಸರ್ವ್ ಮಾಡಿ, ಉಪ್ಪನ್ನು ಇಟ್ಬಿಟ್ರೆ ವಾತಾವರಣದಲ್ಲಿರೋ ಮಾಯಿಶ್ಚರ್ನ ಅಬ್ಸಾರ್ಬ್ ಮಾಡಿಬಿಟ್ಟು ಅದು ನೀರಾಗತ್ತೆ. ಇದು ಸಹಜ ಗುಣ, ಇದು ಇಟ್ಸ್ ಎ ನ್ಯಾಚುರಲ್ ಫಿನಾಮಿನಾ. ಈಗ ತಂದಿರೋ ಫ್ರೀ ಫ್ಲೋ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಉಪ್ಪು ಏನೂ ಆಗಲ್ಲ, ಹಿಂಗೆ ಫ್ಲೋ ಆಗಿ ಅಂದರೆ ಸರಾಗವಾಗಿ ಬೀಳತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆಲ್ಲ ನಾವು ಬಿದ್ವಿ. ಯಾಕೆ ಅಂದರೆ ನೀವು ಹೇಳ್ತಿದ್ದಂಗೆ ಇದಕ್ಕೆ ಪ್ರಿಸರ್ವೇಟಿವ್ ಆಗಿ ನಾವು ಯಾವುದೋ ಒಂದು ಕೆಮಿಕಲ್ ಹಾಕಿ ನಿಮ್ಗೆ ಫ್ರೀ ಫ್ಲೋ ಮಾಡಿ ಮಾಯಿಶ್ಚರ್ ಅಬ್ಸಾರ್ಬ್ ಮಾಡದಿದ್ದಕ್ಕೆ ಅದಕ್ಕೊಂದು ಬೇರಿಯರ್ ಹಾಕಿ ಕೋಟಿಂಗ್ ಕೊಟ್ಟು ನಿಮಗೆ ಕೊಡ್ತಾ ಇದ್ದಾರೆ. ಸರ್, ದೂರದ ಬೆಟ್ಟ ನುಣ್ಣಗೆ ಅನ್ನಂಗೆ ನಮ್ಮ ಕಣ್ಣಿಗೆ ಏನು ಚೆನ್ನಾಗಿ ಕಾಣುತ್ತೆ ಅದನ್ನೇ ನಾವು ನೋಡ್ತಾ ಇರೋದಲ್ವ ಸರ್. ಈಗ ಕಣ್ಣಿಗೆ ದುಂಡುಗೆ ಹೊಳಿತಾ ಇರುತ್ತೆ, ಸೇಬಣ್ಣು ದುಂಡು ಹೊಳಿತಾ ಇರ್ಬೇಕದು. ಅದು ಅವಾಗ ತಗೊಂತಾರೆ. ಅದ್ರಲ್ಲೇನೋ ಹುಳ ಆಗ್ಬಿಟ್ಟಿದ್ರೆ ಅವ್ನು ತಗೊಳಲ್ಲ, ಮುಟ್ಟಲ್ಲ. ಹುಳ ಆಗಿದೆ, ಹಾಳಾಗಿದೆ ಕೊಡ್ತೀವನೋ ಅಂತ ಬೈತಾರೆ. ಅದ್ ನೋಡಿದ್ರೆ ನೀವ್ ಹೇಳಿದ ಪ್ರಕಾರ ಅದೇ ಚೆನ್ನಾಗಿತ್ತು, ಇದು ದುಂಡು ಹೊಳಿತಾ ಇದೆ, ಅದು ಉಪಯೋಗ ಇಲ್ಲ. ಅಲ್ಲ, ಉಪಯೋಗ ಇಲ್ಲ ಅಂತ ನೀವ್ ಹೇಳ್ತೀರಾ ಸರ್. ಕಣ್ಣಿಗೆ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಕಣ್ಣಿಗೆ ಚೆನ್ನಾಗಿ. ಅದು ನಮಗೆ ಇದನ್ನ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಇದು ವ್ಯಾಪಾರೀಕರಣ ಆಗಿದೆ. ನಮಗೆ ನಮ್ದು ಒರಿಜಿನಲ್ ಇದರಿಂದ ನಮ್ಮ ಅಂದರೆ ಏನು ರೀತಿ ನೀತಿಗಳು, ನಮ್ಮ ಆಹಾರ ವೈವಿಧ್ಯತೆ ಇತ್ತು, ಅದು ಬಿಟ್ಟು ನಾವು ಬೇರೆದಕ್ಕೆ ಹೋಗ್ತಾ ಇದ್ವಿ. ಉದಾಹರಣೆಗೆ ಟೊಮೆಟೊ ಸಿಗಬೇಕಾದ್ರೆ ಸಾಸಿಗೆ ಯಾಕೆ ಹೋಗ್ತೀರಾ? ಟೊಮೆಟೊ ಸಿಗ್ತಾ ಇದೆ ಮಾರ್ಕೆಟಲ್ಲಿ. ಸಾಸ್ ಡೆವಲಪ್ ಆಗಿರೋದೆ ಟೊಮೆಟೊ ಸಿಗದೇ ಕಾಲದಲ್ಲಿ ಉಪಯೋಗಿಸೋದಕ್ಕೆ ಸಾಸ್ ಡೆವಲಪ್ ಆಗಿದೆ. ನಮ್ಮಲ್ಲಿ ಅಬಂಡೆಂಟು 10 ರೂಪಾಯಿ kg ಇವತ್ತು ಮಾರ್ಕೆಟಲ್ಲಿ. ತಂದು ತಿನ್ನಿ, 1 kg ಹಾಕೊಂಡು ತಿನ್ನಿ. ಸರ್, ಈಗ ನೀವು ಹೇಳಿದ್ ಚೆನ್ನಾಗಿತ್ತು. ಇದರಲ್ಲಿ ಎಲ್ಲ ಜನಗಳು ಭ್ರಮೆಯಲ್ಲಿದ್ದೀವಿ ಅನ್ನೋದು ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಈಗ ನಾನು ಡೈರೆಕ್ಟ್ ಒಂದು ಮಾತಿಗೆ ಬಂದು ಆಮೇಲೆ ಸ್ವಲ್ಪ ಇದ್ರ ಬಗ್ಗೆ ಇವರಿಗೆ ಕೇಳ್ತೀನಿ. ಒಂದು ಕ್ವಶನ್ ಕೇಳ್ಬಿಡ್ತೀನಿ ಸರ್. ಈಗ ನಾವು ಅಂಗಡಿಗೆಲ್ಲ ಹೋಗ್ತೀವಲ್ಲ ಸರ್, ಈಗೆಲ್ಲ ನಾವು ಮಾತಾಡೋ ಪ್ರಕಾರ, ನೀವು ಹೇಳೋ ಪ್ರಕಾರ, ಎಲ್ಲ ನೋಡಿರೋ ಪ್ರಕಾರ ಎಲ್ಲರಿಗೂ ಗೊತ್ತು ಪ್ರಿಸರ್ವೇಟಿವ್ಸ್ ಹಾಕಿದ್ದಾರೆ. ನಾವು ಅದನ್ನು ತಿಂತಾ ಇದ್ದೀವಿ, ಬೇರೆ ದಾರಿ ಇಲ್ಲ ಅಲ್ವಾ ಸರ್? ಈಗ ಪ್ರಿಸರ್ವೇಟಿವ್ಸ್ ಹಾಕೋದು ಒಂದು. ಎರಡನೇದು ಕಂಟ್ಯಾಮಿನೇಷನ್ ಅಂತ ಬೇರೆ ಮಾತಾಡ್ಬಿಟ್ರಿ. ಕಂಟ್ಯಾಮಿನೇಷನ್ ಅಂದರೆ ರೈತ ಅಲ್ಲಿಂದ ಹೊಡೆದು ಅದು ಬೆಳೀತಾ ಇರ್ತಾನಲ್ಲ, ಅವ್ನು ಕೆಮಿಕಲ್ ಹೊಡೆದು, ನೀವು ಹೇಳಿದ್ರೆ ಒಂದು ಅಲ್ಲಿ ಕೆಮಿಕಲ್ ಅಂಗಡಿಗೆ ಹೋಗಿ ತಗೊಂಬಂದ್ಬಿಟ್ರೆ ಅವ್ನು ಕೆಮಿಕಲ್ ಹೊಡೆದು ಬೆಳೆಸಿ. ಯಾಕಂದ್ರೆ ಅವ್ನು ಕ್ವಿಂಟಲ್ ಜಾಸ್ತಿ ಮಾಡ್ಕೋಬೇಕು, ಅವ್ನಿಗೆ ದುಡ್ಡು ಬರಬೇಕು, ಅವನು ಜೀವನ ಮಾಡಬೇಕು, ಅವ್ನು ತಿಂತಾನೋ ಬಿಡ್ತಾನೋ. ಆದರೆ ಆ ಕಂಟ್ಯಾಮಿನೇಷನ್ ಬಗ್ಗೆನೂ ಹೇಳಿದೆ. ಇದೆಲ್ಲ ನಮಗೆ ಬಂದು ಸೇರ್ತಾ ಇದೆಯಲ್ಲ ಸರ್, ಇದ್ರ ಬದಲಾವಣೆ ಒಂದು ರೂಪವಾಗಿ ನಾನೇನು ಕೇಳ್ತಾ ಇದ್ದೀನಿ, ಈಗ ಜನಗಳಿಗೆ ನೀವು ಅವರಿಗೆ ಅಂಗಡಿಗೆ ಹೋದರೆ, ಪಕ್ಕದ ಅಂಗಡಿಗೆ ಹೋದರೆ ಸಿಗಬೇಕು, ಅಥವಾ ಗುರ್ತಾ ಇದ್ದವ್ರು ನೀವೇನು ವ್ಯವಸ್ಥೆ ಮಾಡ್ತಾಯಿದ್ದೀರ ಆ ವ್ಯವಸ್ಥೆಯಿಂದ ಸಿಗೋ ಅಂಥದ್ದು ಒಂದು ನೀವೇನಾದರೂ ಒಂದು ಹೇಳಲೇಬೇಕು ಸರ್. ಆ ವಿಚಾರವಾಗಿ ಹೇಳಲೇಬೇಕು. ಮತ್ತು ಅದನ್ನು ತೊಗೊಂಡ್ಮೇಲೆ ಅಕ್ಕಿ ತೊಗೊಂಡ್ರೆ ಒಂದು ಉದಾಹರಣೆಗೆ ಅವ್ರು ಹೆಂಗೆ ಇಟ್ಕೋಬೇಕು, ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು. ಅಕಸ್ಮಾತ್ ರೇಟ್ ಜಾಸ್ತಿ ಆಯಿತು ಅಂತ ಅವ್ರು ಬೇಕಾದ್ರೆ ಕೆಮಿಕಲ್ಲೇ ತಿನ್ಕೊಳ್ಳಿ ಸರ್. ಪೋಷಕರು ಮಕ್ಕಳಿಗಾದರೂ ಇದು ಆರ್ಗ್ಯಾನಿಕ್ ತಿನ್ನಿಸ್ಲಿ ಅಂತ ಹೇಳ್ತೀನಿ ನಾನು ನನ್ನ ಮಾತಲ್ಲಿ. ಅವ್ರಿಗೇನಾದ್ರು ಮಾಡ್ಕೊಳ್ಳಿ, ಅವ್ರಿಗೆ, ಯಾಕೆಂದರೆ ಅವ್ರ ಧೈರ್ಯ ಐತೆ, ನಾನೇನೂ ಆಗಲ್ಲ ಅಂತ. ಆದರೆ ಮಕ್ಕಳಿಗೆ ಒಳ್ಳೆ ತಿನ್ನಿಸ್ಬೇಕು ಅಂತ ನಮಗಿದೆ, ಕುತೂಹಲ ಇದೆ. ಮಕ್ಕಳಿಗೆ ಸ್ವಲ್ಪ ಖರ್ಚು ಮಾಡೋಣ ಅಂತ ಹೇಳ್ತೀನಿ. ಬಟ್ ಆ ವಿಚಾರವಾಗಿ ಒಂದು ಹೇಳಿದಾಗ ಒಂದು ಹೇಳ್ಬೇಕು ಸರ್ ನೀವು. ಏನಂದರೆ ಉದಾಹರಣೆಗೆ ಈಗ ಅಕ್ಕಿ ತಂದ್ರ ಎಷ್ಟು ಬೇಕೋ ಅಷ್ಟು ಅಕ್ಕಿ ತಗೊಳ್ಳಿ. ಅಷ್ಟು ಅಕ್ಕಿ ತಗೊಂಡು ಏರ್ ಟೈಟ್ ಇದರಲ್ಲಿ ಹಾಕಿಡಿ. ಹಾಕಿಟ್ಬಿಟ್ಟು ಅದಕ್ಕೆ ಬೇವಿನೆಲೆ ಹಾಕಿ. ಬೇವಿನೆಲೆ ಹಾಕಿದರೆ ಹುಳ ಆಗೋದಿಲ್ಲ. ಆಮೇಲೆ ನೀವು ಅಕ್ಕಿ ತಗೊಳ್ತಾ ಬೇವಿನೆಲೆ ತೆಗೆದು ಮತ್ತೆ ವಾಪಸ್ ಅದರೊಳಗೆ ಹಾಕಿ. ಕಹಿ ಬೇವು ಅಂತ ಹೇಳ್ತೀವಿ. ಕಹಿ ಬೇವು ಅದು ಇದರಲ್ಲಿ ನಮ್ಮ ಹಬ್ಬದಲ್ಲಿ ಯೂಸ್ ಮಾಡ್ತೀವಲ್ಲ, ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ, ಅದೇ ಕಹಿ ಬೇವು. ನೀಮ್ ಲೀಫನ್ನ ಹಾಕ್ಬಿಟ್ಟು ಇಟ್ಬಿಟ್ಟು ತೆಕ್ಕೊಳ್ಳಿ. ಆಮೇಲೆ ಒದ್ದೆ ಕೈಯಲ್ಲಿ ಎಂದೂ ಯೂಸ್ ಮಾಡಬೇಡಿ. ಒದ್ದೆ ಕೈಯಲ್ಲಿ ಮುಟ್ಟಿದ್ರೆ ಬೇಗ ಹಾಳಾಗತ್ತೆ. ಅದೇ ನೀವು ಹೇಳ್ತಿರಲ್ಲ ಪ್ರಿಸರ್ವೇಟಿವ್, ಕಂಟ್ಯಾಮಿನೇಷನ್ ಅಂತ ಇದೆಲ್ಲ ಹೇಳ್ತಾ ಇದ್ರ. ನಾನು ಹೇಳ್ತೀನಿ, ಆ ಸಾವಯವ ಅಲ್ಲದ ಅಕ್ಕಿಲಿ ಏನೂ ಆಗೋದಿಲ್ಲ.
ಯಾಕೆಂದ್ರೆ ಅದರಲ್ಲಿ ವಿಷ ಇರೋದ್ರಿಂದ ನೀವು ನೀರು ಕೈಯಲ್ಲಿ ಮುಟ್ಟಿದ್ರು ಏನಾಗಲ್ಲ, ಗಂಟಾಗಿ ಅಕ್ಕಿ ಕೂತಿರುತ್ತೆ, ಹುಳ ಆಗೋದಿಲ್ಲ. ಹುಳ ಆಗೋದಿಲ್ಲ. ಸಾವಯವ ಪದಾರ್ಥದಲ್ಲಿ ಬೇಗ ಹುಳ ಆಗುತ್ತೆ, ಯಾಕೆಂದ್ರೆ ಜೀವ ಇದೆ ಇದರಲ್ಲಿ. ಜೀವ ಇದೆ. ಒಂದು ಜೀವಕ್ಕೆ ಉತ್ಪತ್ತಿಯಾಗುವಂಥದ್ದು, ಈ ಗೊಂಬೆಲ್ಲಿ ಒಂದು ಮಗು ಹುಟ್ಟಲ್ಲ, ಒಂದು ಹೆಣ್ಣಲ್ಲಿ ಮಾತ್ರ ಭ್ರೂಣ ಆಗಕ್ಕೆ ಸಾಧ್ಯ. ಸೊ ಅದೇ ಥರ ಇದರಲ್ಲಿ ಜೀವಶಕ್ತಿ ಇರೋದ್ರಿಂದ ಜೀವ ಅಂದರೆ ಕ್ರಿಮಿಕೀಟಗಳಿಗೂ ಜೀವ ಇದೆ, ಅವು ಉತ್ಪತ್ತಿ ಆಗ್ತವೆ. ಸೊ ನೀವು ಏರ್ ಟೈಟ್ ಹಾಕಿ ಒದ್ದೆ ಕೈಯಲ್ಲಿ ಉಪಯೋಗಿಸ್ದಲೆ ಒಂದು 5-6 ಬೇವಿನ ಎಲೆ ಹಾಕಿಡಿ, ಏನು ಹಾಳಾಗಲ್ಲ. ಇದು ಒಂದು. ಎರಡನೇದೇನೆಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮನೆಗೆ ನಿಮ್ಗೆ ಗೊತ್ತಿರುತ್ತೆ ಒಂದು ಅಂದಾಜು, 15 ದಿವಸಕ್ಕೆ ಇಷ್ಟು ಬೇಕು, 10 ದಿವಸಕ್ಕೆ ಇಷ್ಟು ಬೇಕು ಅಂತ. 30 ದಿವಸಕ್ಕೆ ಸ್ಟೋರ್ ಮಾಡೋಕ್ಕಾಗಿಲ್ಲ ಅಂದರೆ ಎವ್ರಿ 10 ಡೇಸಿಗೋ 15 ಡೇಸಿಗೋ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಏನೂ ಆಗೋದಿಲ್ಲ, ಈ ಸಮಸ್ಯೆ ಬರಲ್ಲ. ಓಕೆ ಸರ್, ಇದು ಇವತ್ತು ನಾವು ಏನು ಮಾತಾಡ್ತಾ ಇದ್ವಿ ಈ ವಿಚಾರವಾಗಿ ತುಂಬ ಒಳ್ಳೆಯ ವಿಚಾರನ ತಿಳಿಸ್ಕೊಟ್ಟಿದ್ದೀರಿ ಸರ್. ಯಾಕೆಂತಂದರೆ ಈ ವಿಚಾರ ಎಲ್ರಿಗೂ ಬೇಕು. ನೀವು ಏನು ಹೇಳ್ಕೊಡ್ತಾ ಇದ್ದೀರಿ ಅಂದರೆ, ಅಕ್ಕಿ ತೊಗೊಳ್ಳಿ, ಏನೇ ತೊಗೊಳ್ಳಿ, ಅದನ್ನು ಪ್ರಿಸರ್ವೇಷನ್ ಮಾಡಿ. ಅಕಸ್ಮಾತು ಹುಳ ಆದಲ್ಲಿ ನೀವು ಅದನ್ನು ತೊಳೆದು ಬಿಟ್ಟು ಅದನ್ನು ಹುಳ ತೆಗೆದು ಒಣಗಿಸಿ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಇದು ಮಾಡ್ಕೋಬೋದು. ಹುಳ ಆಗಿದೆ ಅಂತೇಳಿ ಬಿಸಾಕುವಂಥ ಅವಶ್ಯಕತೆ ಇಲ್ಲ. ಹುಳ ಆಗಿದ್ರೆ ಖುಷಿ ಪಡಬೇಕು. ಅಕಸ್ಮಾತು ನೀವು ಕೈ ಅದ್ದೇನೋ ಏನೋ ಮಕ್ಕಳು ನೀರು ಹಾಕೋ ಏನೋ ಒಂದು ಗೊತ್ತಾಗದೆ ಮಾಡಿದ್ರೆ ಆ ಥರ ಉಪಯೋಗಿಸ್ಕೊಳ್ಳಿ, ಏನೂ ಆಗೋದಿಲ್ಲ. ತುಂಬ ಆರೋಗ್ಯವಾಗಿ ಇರ್ತೀರ. ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ, ರೆಗ್ಯುಲರಾಗಿ ಯೂಸ್ ಮಾಡಿ. ಆ ಒಂದು ವ್ಯವಸ್ಥೆಯಲ್ಲಿ ಹೋಗೋಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದೀರಾ. ತುಂಬ ಒಳ್ಳೆಯ ವಿಚಾರ ಸರ್. ನಮ್ಮ ಮುಂದಿನ ಒಂದು ಸಂಚಿಕೆಯಲ್ಲಿ ನೀವು ಯಾವ ಥರ ತಲುಪಿಸ್ಕೊಳ್ತಾ ಇದ್ದೀರಾ, ಎಲ್ಲಿದೆ ಈಗ ಮಾರ್ಕೆಟ್ ಸ್ಟಾರ್ಟ್ ಮಾಡಿದ್ದೀರಾ, ಮತ್ತು ಇಲ್ಲಿಂದ ಯಾವ ಥರ ಆಗ್ತಾಯಿದೆ, ಅದನ್ನು ಸ್ವಲ್ಪ ಅದರ ಬಗ್ಗೆ ನಾವು ಕುಲಂಬ, ಯಾಕಂದರೆ ಜನಗಳಿಗೆ ಗೊತ್ತಾಗಬೇಕಲ್ಲ. ಈಗ ನಾವು ಮಾತಾಡೋದೆಲ್ಲ ಆಗ್ಬಿಡ್ತು, ಎಲ್ಲಿ ಸಿಗುತ್ತೆ, ಹೆಂಗೆ ತರಿಸ್ಕೊಡ್ತೀರಾ, ಯಾರಿದ್ದಾರೆ, ಯಾರಿಗೆ ಫೋನ್ ಮಾಡಬೇಕು, ಇವೆಲ್ಲ ಇಂಪಾರ್ಟೆಂಟ್ ಇದೆ ಸರ್. ನೀವು ಕೊಡಲೇಬೇಕಾಗತ್ತೆ ಈ ವಿಚಾರ ಅಂತ ಹೇಳ್ತಾ, ನಮ್ಮ ಈ ಒಂದು ನಾವು ಒಂದು 15 ಮಿನಿಟ್ಸು ಅಥವಾ 16 ಮಿನಿಟ್ಸು 20 ಮಿನಿಟ್ಸು ಪ್ರಾಡಕ್ಟ್ ಕೊಡಬೇಕು. ಯಾಕಂದರೆ ಎಲ್ರಿಗೂ ಸಮಯ ಅಭಾವ ಇರೋದ್ರಿಂದ ಅವ್ರಿಗೆ ಅರ್ಥ ಆಗಲಿಕ್ಕೆ ನಾವು ಈ ಥರ ಕ್ಲಿಪ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಜ್ಞಾನ ವೇದಿಕೆಗೆ ಮತ್ತು ನಮ್ಮ ಸೃಷ್ಟಿ ಫೌಂಡೇಶನ್ ಈ ವೇದಿಕೆಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಧನ್ಯವಾದ ಸರ್. ಕರ್ನಾಟಕದ ಜನ ಮತ್ತು ಕರ್ನಾಡಿನ ಜನ, ಇದು ಯಾಕೆ ಕರ್ನಾಟಕದ ಜನ ಕರ್ನಾಡಿನ ಜನ ಅಂತಂದರೆ, ನಾವು ಮಾತಾಡ್ತಾ ಇರೋದಲ್ಲ ಕನ್ನಡದಲ್ಲೇ. ಕನ್ನಡ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಏನು ಮಾತಾಡ್ತಾ ಇದ್ದೀವಿ ಇಲ್ಲಿ, ಈ ಥರ ವಿಚಾರಗಳು ನಮ್ಮಂಥ ಈ ಥರ ಬುದ್ಧಿಜೀವಿಗಳು ಮತ್ತು ಈ ಥರ ಮನೋಭಾವ ಇರೋರು ತುಂಬ ಜನ ಇದ್ದಾರೆ ನಾವು ಹೋಲಿಸಿದ್ರೆ ಕರ್ನಾಟಕದಲ್ಲಿ. ಬಟ್ ನೀವೆಲ್ಲ ಇದಕ್ಕೆ ಸಹಕಾರ ಕೊಡಬೇಕು. ನೀವು ಕೂಡ ಇಂಥ ಕೆಲಸಗಳಿಗೆ ಕೈ ಹಾಕಬೇಕು. ಪ್ರಾಮಾಣಿಕತೆ, ಶಿಸ್ತು, ಬದ್ಧವಾಗಿ ಮತ್ತು ಕರೆಕ್ಟಾಗಿ ಇದು ಇಂಥ ನಡಿ. ಯಾಕಂದರೆ ಆಹಾರದಲ್ಲಿ ಮಾತ್ರ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಆಹಾರ ಅನ್ನೋದು ಅಷ್ಟು ಮುಖ್ಯ. ನಮ್ಗೆ ಗೊತ್ತು, ನಮ್ಮ ಜೀವ ಹೋಗುತ್ತೆ ಅಂದರೆ ನಾವು ಡಾಕ್ಟ್ರಿಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಬಿಡ್ತೀವಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ಜೀವ ಹೋಗ್ತಾ ಇದೆ ಸರ್, ನಾವು ಪ್ರಿಸರ್ವೇಟಿವ್ ತಿನ್ಸು ಅಥವಾ ಏನೋ ಒಂದು ಆಗ್ಬಿಟ್ಟು ಅವ್ರು ಏನೋ ಕೊಡ್ತಾರೆ ರಿಪೋರ್ಟ್ಸು, ಅದನ್ನು ನಂಬೋಕ್ಕಾಗ್ತಿಲ್ಲ. ಯಾಕಂದ್ರೆ ನಮ್ಮ ಮನೆಗಳಲ್ಲೇ ನಾವು ಮಾತ್ರೆಗಳನ್ನು ತಿಂತಾ ಇದ್ದೀವಿ. 3 ತಿಂಗಳಿಗೂ 2 ತಿಂಗಳಿಗೂ ಯಾಕ್ರಿ ತಿನ್ನಬೇಕು? ಈ ಥರ ತಿಂದು 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 ಆಯಸ್ಸು, ಹೃದಯ ಎಲ್ಲದೂ ವೀಕ್ ಆಗ್ತಾಯಿದೆ. ಸೊ ಇದನ್ನು ಆಗದಿದ್ದಂಗೆ ನಾವು ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ಪಾರ್ಟ್ಸ್ ಉಳಿದ್ರೆ ತಾನೇ ನಾವು ಉಳ್ಕೊಳ್ಳೋದು. ನಮ್ಮ ಪಾರ್ಟ್ಸಿಗೆ ಹೋಗಿ ಸುಮಾರು ಮೆಡಿಕಲ್ ಅವ್ರು ರಿಸರ್ಚ್ ಮಾಡ್ತಾರೆ. ಅದೇನೋ ಅಂತಾರಲ್ಲ, ಹಾಳು ಮಾಡ್ಕೊಳ್ಳೋದು ಮತ್ತು ರಿಪೇರಿಗೆ ಹೋಗೋದು, ಹಾಳು ಮಾಡ್ಕೊಳ್ಳೋದು, ರಿಪೇರಿ. ಈ ರಿಪೇರಿಗೆ ಏನಕ್ಕೆ ಹೋಗೋದು? ಹಾಳು ಮಾಡ್ಕೊಳ್ಳೋದಿದ್ದಂಗೆ ಕಾಪಾಡಿಕೊಂಡ್ರೆ ಹಾಳಾಗೋದೇ ಇಲ್ಲಲ್ಲ. ಅದು ಸ್ವಲ್ಪ ದಿನಗಳು ಏಜ್ ಆದಮೇಲೆ ಚೆನ್ನಾಗಿ ಅದು ಅದರದ್ದು ಏನು ಆಯಸ್ಸಿರುತ್ತೆ, ಆ ಪಾರ್ಟ್ಸ್ಗಳದ್ದು ಆಯಸ್ಸಿರುತ್ತೆ, ಅದು ಬಾಳಿಕೆ ಬರುತ್ತೆ. ಇಲ್ಲ ಅಂತಂದರೆ ನಾವು ಬೇಗ ನಾವು ಎಷ್ಟೇ ದುಡಿದ್ರೂ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ. ಸೊ ಹಾಗಾಗಿ ಈಗಿನ ಪೀಳಿಗೆ, ಮುಂದಿನ ಪೀಳಿಗೆ, ಈಗಿನ ಯೋಜನೆ ಎಲ್ಲರೂ ಚೆನ್ನಾಗಿ ಬದುಕಿ ಬಾಳಬೇಕು. ಈ ಆಹಾರದಿಂದ ಮಾತ್ರ ಸಾಧ್ಯ. ಒಳ್ಳೆ ಮನೋಬುದ್ಧಿ, ಒಳ್ಳೆ ಮನಸ್ಸು, ಒಳ್ಳೆ ವಿಚಾರಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ನೀವು ಹಾಗೆ ಇಟ್ಕೊಂಡು ಮತ್ತು ಆಹಾರಗಳನ್ನು ತಗೊಂಡು ಚೆನ್ನಾಗಿ ಬಾಳಿ ಅಂತ ಹೇಳ್ತಾ ಎಲ್ರಿಗೂ ಒಂದೇಗಳನ್ನು ತಿಳಿಸಿ. ಸರ್ಜಾ ಸರ್, ಥ್ಯಾಂಕ್ ಯು.